ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತು ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರುವ ಕರಿಗಡುಬುನೇ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆ ಹಬ್ಬಕ್ಕೆ ನಾವು ಇದನ್ನೇ ಮಾಡಿಬಿಟ್ಟು ದೇವರಿಗೆ ನೈವೇದ್ಯನ ಮಾಡೋದು. ಉತ್ತರ ಕರ್ನಾಟಕದ ಕಡೆ ಎಲ್ಲ ಹೂರ್ಣದ ಕರಿಗಡುಬಿಗೆ ವಿಶೇಷ ಸ್ಥಾನ ಇದೆ ಗಣೇಶನ ಹಬ್ಬದಲ್ಲಿ. ನಾನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ನೋಡಿ. ನಾನು ನಿಮಗೆ ಒಂದು ಕರಿಗಡುಬನ್ನ ಓಪನ್ ಮಾಡಿಬಿಟ್ಟು ಕೂಡ ತೋರಿಸ್ತೀನಿ. ಮೇಲಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೆತ್ತಗೆ ತುಂಬಾ ಚೆನ್ನಾಗಿ ಇರುತ್ತೆ. ಇದನ್ನು ನಾವು 4ರಿಂದ 5 ದಿವಸವರೆಗೂ ಸ್ಟೋರ್ ಮಾಡಿಕೊಂಡು ತಿನ್ಬಹುದು. ಇವತ್ತಿನ ರೆಸಿಪಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಮೊದಲಿಗೆ ಹೂರ್ಣದ ತಯಾರಿನ ಮಾಡ್ಕೊಳ್ಳೋಣ. ಒಂದು ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ತೊಗರಿ ಬೇಳೆನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಈ ಕಪ್ಪಿನ ಅಳತೆ ಅಂತಂದ್ರೆ 250 ಗ್ರಾಮ್ ಅಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ. ಈಗ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ 3ರಿಂದ 4 ಸತಿ ನಾವು ತೊಳ್ಕೊಳ್ಬೇಕಾಗತ್ತೆ. ಬೇಳೆಯಲ್ಲಿ ಪೌಡರ್ ಎಲ್ಲಾನು ಕಲಸಿರ್ತಾರೆ, ಚೆನ್ನಾಗಿ ತೊಳ್ಕೊಂಡ್ಬಿಟ್ಟೆ ನಾವು ಮಾಡ್ಕೊಳ್ಬೇಕಾಗತ್ತೆ. ಮುಂಚೆನೇ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು ತೊಳ್ಕೊಂಡಿರೋಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರು ನೀವು ನೋಡಿಬಿಟ್ಟು ಇಟ್ಕೊಳ್ಬೇಕಾಗತ್ತೆ. ನೀವು ಏನಾದರೂ ಇದರ ಕಟ್ಟು ತೆಗೆದುಬಿಟ್ಟು ಸಾರನ್ನ ಮಾಡ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೋಡಿಬಿಟ್ಟು ಇಟ್ಕೊಳ್ಳಿ. ಬೇಳೆನೆಲ್ಲ ಹಾಕಿದ್ಮೇಲೆ ಒಂದು ಚಮಚದಿಂದ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕುದೀತಾ ಇರುವ ನೀರಿಗೆ ಬೇಳೆನ ಹಾಕಿದರೆ ಬೇಳೆ ಬೇಗ ಬೇಯುತ್ತೆ. ಈ ಬೇಳೆ ಈ ಕಡೆ ಒಂದು ಸೈಡ್ ಬೇಯ್ತಾ ಇರಲಿ, ಇನ್ನೊಂದು ಸೈಡ್ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಇಲ್ಲಿ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಪೂರಿಗೆಲ್ಲ ಕಲಿಸ್ಕೊಳ್ತೀವಿ ನೋಡಿ, ಆ ಥರ ಕಲಿಸ್ಕೊಂಡ್ರೆ ಕರಿಗಡುಬು ಚೆನ್ನಾಗಿ ಬರುತ್ತೆ. ಒಮ್ಮೆಲೇ ಜಾಸ್ತಿ ನೀರು ಹಾಕಿ ಕಲಿಸ್ಕೊಳ್ಬೇಡಿ, ಹಿಟ್ಟು ನೀರಾಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. 1 ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಗೋಧಿ ಹಿಟ್ಟಿನಿಂದನೇ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ಹೆಲ್ದಿಯಾಗಿ ಇರಲಿ ಅಂತ ಹೇಳಿ ಗೋಧಿ ಹಿಟ್ಟಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಹಿಟ್ಟು ಗಟ್ಟಿಯಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಬಿಡಬೇಕು. ಈ ಕಡೆ ಬೇಳೆ ಕೂಡ ಬೇಯ್ತಾ ಇದೆ. ಮಧ್ಯದಲ್ಲಿ ನಾವು ಈ ಥರ ಕೈ ಆಡಿಸ್ಬಿಟ್ಟು ನೋಡ್ಕೊಳ್ಬೇಕಾಗತ್ತೆ ಬೇಳೆ ಎಷ್ಟು ಬೆಂದಿದೆ ಅಂತ ಹೇಳಿ. ನೋಡಿ, ಇವಾಗ ನಾನು ಅದನ್ನು ನೋಡ್ತಾ ಇದ್ದೀನಿ. ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ. ಇಷ್ಟು ಬೆಂದರೆ ನಮಗೆ ಹೂರ್ಣದಕ್ಕೆ ಸಾಕಾಗತ್ತೆ. ಬೇಳೆನ ಇಳಿಸ್ಕೊಂಡ್ಬಿಟ್ಟು ಇದರಲ್ಲಿ ಇರುವಂಥ ನೀರಿನ ಅಂಶ ಎಲ್ಲನೂ ಬಸ್ಕೊಳ್ಬೇಕಾಗತ್ತೆ. ನಾನು ಈ ಥರ ಒಂದು ತೂತು ಪಾತ್ರೆ ತೊಗೊಂಡು ಅದಕ್ಕೆ ಈ ನೀರನ್ನೆಲ್ಲ ಬಗ್ಗಿಸ್ಕೊಂಡ್ಬಿಟ್ಟು ಸಪ್ರೇಟ್ ಮಾಡ್ಕೊಳ್ತೀನಿ ನೀರನ್ನು ಹಾಗೆ ಬೇಳೆನ. ಈ ನೀರಿನಿಂದ ನೀವು ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರನ್ನ ತಯಾರು ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಮತ್ತು ಬೇಳೆನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ 1 ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವ ಕಪ್ಪಿನ ಅಳತೆಯಲ್ಲಿ ಬೇಳೆ ತೊಗೊಂಡಿದ್ದೆ ನೋಡಿ, ಅದೇ ಕಪ್ಪಿನ ಅಳತೆಯಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಇದು ತೊಗೊಂಡ್ರೆ ನಿಮಗೆ ಮೈಲ್ಡಾಗಿ ಸ್ವೀಟ್ ಆಗುತ್ತೆ, ಚೆನ್ನಾಗಾಗುತ್ತೆ. ನಿಮ್ಗೇನಾದರೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಇತ್ತಂದರೆ 1.5 ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ಬೋದು, ಸಿಹಿಯಾಗಿ ಆಗುತ್ತೆ. ಇಲ್ಲಿ ನಾನು ಒಳ್ಳೆ ಗುಣಮಟ್ಟದ ಬೆಲ್ಲನೇ ಉಪಯೋಗಿಸ್ತಾ ಇದ್ದೀನಿ, ಹಾಗಾಗಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ನೀರಲ್ಲಿ ಒಂದು ಕುದಿಸ್ಬಿಟ್ಟು ಇದನ್ನು ಬೆಲ್ಲದ ನೀರನ್ನು ಇದಕ್ಕೆ ಸೋಸ್ಕೊಳ್ಬೋದು. ಆವಾಗ ಏನಾದರೂ ಕಲ್ಲು ಏನಾದರೂ ಇತ್ತು ಅಂತಂದರೆ ಫಿಲ್ಟರ್ನಲ್ಲಿನೇ ಉಳ್ಕೊಳ್ಳುತ್ತೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡ್ಬೋದು. ಬೇಳೆ ಬೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಾಗಿದೆ. ಇವಾಗ ಇದನ್ನು ಸ್ಟವಿಂದ ತಗೊಂಡ್ಬಿಟ್ಟು ಆರೋದಕ್ಕೆ ಬಿಡೋಣ. ಆರಿದ ನಂತರ ಮಿಕ್ಸಿ ಜಾರ್ಗೆ ಈ ಬೇಳೆ ಬೆಲ್ಲ ಏನು ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ರುಬ್ಕೊಳ್ಬೇಕಾಗತ್ತೆ. ನೀವು ಇದರ ಜಾರಲ್ಲಾದರೂ ರುಬ್ಕೊಳ್ಬೋದು, ಇಲ್ಲ ಗ್ರೈಂಡರಲ್ಲಿ ಹಾಕಿ ಆದರೂ ಹೂರ್ಣ ರೆಡಿ ಮಾಡ್ಕೊಳ್ಬೋದು. ರುಬ್ಕೊಂಡಿದ್ದಾಯಿತು ನೋಡಿ. ಇಷ್ಟು ಚೆನ್ನಾಗಿ ಮೆತ್ತಗೆ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಹೂರ್ಣ ರೆಡಿಯಾಗಿದೆ. ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಒಂದು ಡಬ್ಬಿ ರುಬ್ಕೊಂಡ ನಂತರ ಈಗ ಇನ್ನೂ ಸ್ವಲ್ಪ ಹೂರ್ಣನ ಹಾಕಿಬಿಟ್ಟು ರುಬ್ಕೊಳ್ತೀನಿ. ಇದಕ್ಕೆ ನಾನೊಂದು 3ರಿಂದ 4 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಜಾಯಿಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಇದರಲ್ಲಿನೇ ಸಣ್ಣ ಆಗಿಬಿಡುತ್ತೆ. ಈಗ ಇದನ್ನೆಲ್ಲನೂ ನಾನೊಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಹೂರ್ಣ ರೆಡಿ ಆಗುತ್ತೆ. ಇದನ್ನು ನಾನು ಮಸಾಲೆ ಕರಿಗಡುಬನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 8ರಿಂದ 10 ಗೋಡಂಬಿ ತುಂಡನ್ನು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 10 ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿನ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಾರಿವಾಳ ಕೇರ್ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟ್ ನಾನು ಚಮಚದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಕೈಯಿಂದ ಒಂದ್ಸತಿ ಕಲಿಸ್ಕೊಳ್ತೀನಿ. ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಇದೊಂದು ಸ್ಪೆಷಲ್ ಕರಿಗಡುಬು ಅಂತಲೇ ಅನ್ಬೋದು. ನಿಮ್ಮ ಮನೆಯಲ್ಲಿ ಯಾವ ಒಂದು ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕ್ಕೊಂಡು ನೀವು ಈ ಥರ ಮಸಾಲೆ ಕಡುಬನ್ನು ತಯಾರು ಮಾಡ್ಕೊಳ್ಬೋದು. ಈಗ ನೋಡಿ, ನಾನು ಹೂರ್ಣನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹೂರ್ಣನ ತಯಾರು ಮಾಡ್ಕೊಳ್ಳೋಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು.
ಹಾಗೆಯೇ ನಾದ್ಕೊಳ್ತಾ ಹಿಟ್ಟು ಸಣ್ಣದಾಗಿ ಮಾಡ್ಕೊಳ್ತಾ ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಚಿಕ್ಕದೇ ಮಾಡ್ಕೊಳ್ಬೇಕು. ಕರಿಗಡುಬು ಮಾಡ್ಕೊಳ್ಳೋಕ್ಕೆ ಚಿಕ್ಕ ಉಂಡೆಗಳನ್ನಾಗಿ ಫಸ್ಟು ಮಾಡಿಟ್ಕೊಂಡ್ರೆ ಸಾಕಾಗತ್ತೆ. ಎಲ್ಲ ಹಿಟ್ಟನ್ನ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ಬಿಟ್ರೆ ಮುಂದೆ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಈ ಹೂರ್ಣದ ಕರಿಗಡುಬು. ಅದರಲ್ಲೂ ನಾನು ಈ ಥರ ಒಂದು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಮಾಡೋದ್ರಿಂದ ಇದಕ್ಕೆ ಮಸಾಲೆ ಕರಿಗಡುಬು ಅಂತಲೂ ಅಂತಾರೆ. ಈಗ ಮಾಡಿಟ್ಕೊಂಡಿರೋದನ್ನೆಲ್ಲ ಚೆನ್ನಾಗಿ ನಾವು ರೌಂಡಾಗಿ ಮಾಡ್ಕೊಳ್ಬೇಕು. ನೋಡಿ, ಈಗ ಚಿಕ್ಕ ಬಾಲ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಮೇಲ್ಗಡೆ ನಾನು ಗೋಧಿ ಹಿಟ್ಟನ್ನೇ ಹಾಕ್ಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟನ್ನಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕೂಡ ಲಟ್ಟಿಸ್ಕೊಳ್ಬೋದು. ನೋಡಿ, ತುಂಬ ತೆಳು ಅಲ್ಲ, ತುಂಬ ದಪ್ಪ ಅಲ್ಲ, ಆ ಥರ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಚಿಕ್ಕ ಪೂರಿ ಸೈಜಲ್ಲಿ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕು. ತುಂಬ ತೆಳ್ಳಕ್ಕೆ ಲಟ್ಟಿಸ್ಕೊಂಡ್ರೆ ಹೂರ್ಣ ಎಲ್ಲ ತುಂಬಿ ಕರಿತಿರ್ಬೇಕಾದ್ರೆ ಒಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಬಿಟ್ಟು ಒಂದು ಮೀಡಿಯಮಲ್ಲಿ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಲಟ್ಟಿಸ್ಕೊಂಡ ನಂತರ ಒಂದು ಸ್ವಲ್ಪ ಹೂರ್ಣನ ತೊಗೊಂಡ್ಬಿಟ್ಟು ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ನೋಡಿ, ಆ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ಕಡುಬಲ್ಲಿ ಇಟ್ಟು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಸ್ವಲ್ಪನೇ ಹೂರ್ಣ ತೊಗೊಂಡು ಇಟ್ಕೊಳ್ಳಿ. ತುಂಬ ಒತ್ತಿ ತುಂಬಿದ್ದಾಯ್ತು ಅಂತಂದರೆ ಒಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ತುಂಬ್ಕೊಳ್ಳಿ. ಸುತ್ತಲೂ ಚೆನ್ನಾಗಿ ಫಸ್ಟ್ ಎಲ್ಲ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಒತ್ಕೊಂಡ್ಬಿಡಿ, ಎಲ್ಲ ಲಾಕ್ ಆಗುತ್ತೆ. ಅದಾದಮೇಲೆ ಈಗ ಸ್ವಲ್ಪನೇ ಮಾಡಿಸ್ಕೊಳ್ತಾ ಹೋಗಿ. ಈ ಥರ ಹಾಕೋದಕ್ಕೆ ಮುರು ಹಾಕೋದು ಅಂತಾರೆ. ಈ ಥರ ಹಾಕೋದು ಒಂದು ಟ್ರೆಡಿಷ್ನಲ್ ಪದ್ಧತಿ. ಟ್ರೆಡಿಷ್ನಲ್ ಆಗಿರುವಂಥ ಸ್ವೀಟಿಗೆ ಟ್ರೆಡಿಷ್ನಲ್ ಆಗಿಯೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಹಾಕೋದು ತುಂಬಾ ಈಸಿ. ನಿಮಗೆ ಈ ಥರ ಬಂತು ಅಂದರೆ ಈ ಥರ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಕರ್ಜಿಕಾಯಿ ಮಾಡುವಂಥ ಮೌಲ್ಡ್ ಎಲ್ಲನೂ ಸಿಗುತ್ತಲ್ಲ, ಅದನ್ನು ತಂದು ಪ್ರೆಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಸುತ್ತಲೂ ನೀರು ಹಚ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಾಗತ್ತೆ. ಈಗ ನೋಡಿ, ಕರಿಗಡುಬು ರೆಡಿ ಆಯಿತು. ಇವಾಗ ಇನ್ನೊಂದು ಕೂಡ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಎಲ್ಲನೂ ಈ ಥರ ಪೂರಿ ಥರ ಲಟ್ಟಿಸಿಟ್ಕೊಂಬಿಡಿ. ಆಮೇಲೆ ಹೂರ್ಣ ತುಂಬಿಟ್ಟು ಈ ಥರ ಮಾಡ್ಕೊಂಬಿಟ್ರೆ ಈಸಿಯಾಗಿ ಕೆಲಸ ಆಗಿಬಿಡುತ್ತೆ. ನೋಡಿ, ನಾನು ಇವಾಗ ನೀಟಾಗಿ ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ. ನೀಟಾಗಿ ಅಬ್ಸರ್ವ್ ಮಾಡಿ ನೀವೇ ಈಸಿಯಾಗಿ ಹಾಕ್ಕೊಳ್ಬೋದು. ತುಂಬಾ ಸಿಂಪಲ್ ಆಗಿದೆ ಈ ಥರ ಹಾಕ್ಕೊಳ್ಳೋದು. ನಾವು ಇದನ್ನೇ ರೌಂಡಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಹೂರ್ಣ ಇಟ್ಟು ಮೋದಕ ಥರನೂ ಮಾಡ್ಕೊಳ್ಬೋದು. ಅವಾಗ ಅದು ಹೂರ್ಣದ ಮೋದಕ ಆಗತ್ತೆ. ನೋಡಿ, ಇವಾಗ ಇನ್ನೊಂದು ಕೂಡ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಹೇಳಿ ಒಂದು 10 ಈ ಥರ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡು ನಾವು ಎಣ್ಣೆಯಲ್ಲಿ ಕರ್ಕೊಳ್ಬೇಕಾಗತ್ತೆ. ಈಗ ಎಣ್ಣೆ ಕೂಡ ಬಿಸಿ ಆಗಿದೆ, ಇದಕ್ಕೆ ಒಂದೊಂದೇ ಬಿಡ್ತಾ ಇದ್ದೀನಿ. ಹೂರ್ಣ ಎಲ್ಲ ತುಂಬಿದ ಮೇಲೆ ಕರಿಗಡುಬನ್ನು ಜಾಸ್ತಿ ಹೊತ್ತು ನಾವು ಬಿಡಬಾರ್ದು, ಬೇಗನೆ ಕರ್ಕೊಳ್ಬೇಕಾಗತ್ತೆ. ಹಾಗಾಗಿ ಪೂರಿನ ಫಸ್ಟ್ ಲಟ್ಸಿಟ್ಕೊಂಡ್ಬಿಡಿ. ಆಮೇಲೆ ಸ್ವಲ್ಪನೇ ತುಂಬಿಕೊಂಡು ಈ ಥರ ಕರ್ಕೊಂಡ್ರೆ ಕಡುಬು ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಕೆಂಪಗಾಗೋವರೆಗೂ ಕರ್ಕೊಳ್ಬೇಕಾಗತ್ತೆ. ಆಹಾರ ಪ್ರಿಯರೇ, ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಚಾನಲಲ್ಲಿ ಮೋದಕ ಹಾಗೆ ಕಡಲೆ ಉಸುಳಿನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇತ್ತಂದರೆ ನೀವು ಹೋಗಿ ನೋಡ್ಕೊಳ್ಬೋದು. ನೋಡಿ, ಇವಾಗ ಇದು ಕೆಂಪಗೆ ಚೆನ್ನಾಗಿ ಕರ್ಕೊಂಡಿರೋಂಥದ್ದನ್ನು ತಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ದೊಬ್ಬಿನೂ ಹಾಕಿ ಕರಿತಾ ಇದ್ದೀನಿ. ತುಂಬ ಡಿಫ್ರೆಂಟಾಗಿ ಮಾಡುವಂಥ ಕರಿಗಡುಬನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆಹಾರ ಪ್ರಿಯರೇ, ಈ ಗೌರಿ ಗಣೇಶ ಹಬ್ಬಕ್ಕೆ ನೀವು ಇದನ್ನು ಪ್ರಯತ್ನ ಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಆಹಾರ ಪ್ರಿಯರೇ, ಇವತ್ತಿನ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿಗಡುಬು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ನ ಒತ್ತಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.